ನಮಸ್ಕಾರ ಸ್ನೇಹಿತರೆ. ರಾಮಾಯಣದ ಪ್ರಕಾರ ಶ್ರೀರಾಮ ಸೀತಾ ಮತ್ತು ಸಹೋದರ ಲಕ್ಷ್ಮಣನೊಂದಿಗೆ 14 ವರ್ಷಗಳ ವನವಾಸವನ್ನು ಕಳೆದು ಅಯೋಧ್ಯೆಗೆ ಹಿಂದಿರುಗಿದ ನಂತರ ಸೀತೆ ಮತ್ತು ರಾಮನ ಜೀವನದಲ್ಲಿ ಬೇರ್ಪಡುವಿಕೆಯ ಸಂದರ್ಭ ಎದುರಾಯಿತು. ಆ ಸಮಯದಲ್ಲಿ ಶ್ರೀರಾಮ ಭೂಮಿಯನ್ನು ನಾಶ ಮಾಡಲು ಮುಂದಾದರು. ಇದಕ್ಕೆ ಕಾರಣವೇನು? ರಾಮನಿಗೆ ಭೂದೇವಿಯ ಮೇಲೆ ಅಷ್ಟೊಂದು ಕೋಪ ಬಂದಿದ್ದೇಕೆ ಎಂಬ ಕುತೂಹಲಕಾರಿ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ರಾಮಾಯಣದ ಅದೆಷ್ಟೋ ಘಟನೆಗಳ ಕುರಿತು ನಮಗೆ ಇಂದಿಗೂ ಅರಿವಿಲ್ಲ. ಅಂತಹ ಕಥೆಯೊಂದನ್ನು ಈಗ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದುವೇ ಸ್ವತಃ ಶ್ರೀರಾಮನೇ ಭೂಮಿಯನ್ನು ನಾಶ ಮಾಡಲು ಮುಂದಾದ ಕತೆ. ಶ್ರೀರಾಮನು ಸೀತೆಯ ಸ್ವಯಂವರದಲ್ಲಿ ಶಿವಧನಸ್ಸನ್ನು ಮುರಿದು ಸೀತೆಯನ್ನು ತನ್ನವಳಾಗಿ ಮಾಡಿಕೊಂಡರು. ರಾಮ ಮತ್ತು ಸೀತೆ ವಿವಾಹವಾದ ಕೆಲ ದಿನಗಳಲ್ಲೇ ಕೈಕೇಯಿಯ ಕುತಂತ್ರದಿಂದ ಅವರು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕಾಯಿತು. ಕೈಕೇಯಿಗೆ ತನ್ನ ಮಗ ಭರತನೇ ಪಟ್ಟಾಧಿಕಾರಿಯಾಗಬೇಕು ಎಂಬ ಮಹತ್ವಾಕಾಂಕ್ಷೆ ಇತ್ತು. ಈ ಕಾರಣಕ್ಕಾಗಿ ಅವಳೊಂದು ಷಡ್ಯಂತ್ರವನ್ನು ರೂಪಿಸಿ ರಾಮ ಸೀತೆ ಕಾಡಿಗೆ ಹೋಗುವಂತೆ ಮಾಡಿದಳು. 14 ವರ್ಷಗಳ ವನವಾಸದ ಸಮಯದಲ್ಲಿ ಸೀತೆಯನ್ನು ಲಂಕಾಧಿಪತಿ ರಾವಣ ಮೋಸದಿಂದ ಅಪಹರಿಸಿಕೊಂಡು ಹೋದರು. ಬಳಿಕ ಶ್ರೀರಾಮ ಹನುಮಂತ, ಜಾಂಬವಂತ, ಸುಗ್ರೀವ ಹಾಗೂ ವಾನರ ಯೋಧರ ಸಹಾಯ ಪಡೆದುಕೊಂಡು ರಾವಣನನ್ನು ಕೊಂದು ಸೀತೆ, ಲಕ್ಷ್ಮಣ ಮತ್ತು ಹನುಮಂತನೊಂದಿಗೆ ತನ್ನ ರಾಜ್ಯವಾದ ಅಯೋಧ್ಯೆಗೆ ಮರಳಿ ಬಂದರು. ಉತ್ತರ ರಾಮಾಯಣದ ಕಥೆಯ ಪ್ರಕಾರ 14 ವರ್ಷಗಳ ವನವಾಸ ಮತ್ತು ರಾವಣನ ವಧೆಯ ನಂತರ ಶ್ರೀರಾಮ, ಸೀತೆ ಮತ್ತು ಸಹೋದರ ಲಕ್ಷ್ಮಣ ತಮ್ಮ ರಾಜ್ಯಕ್ಕೆ ಮರಳಿ ಬರುತ್ತಾರೆ. ಅಯೋಧ್ಯೆಗೆ ಬಂದ ಸ್ವಲ್ಪ ಸಮಯದ ನಂತರ ಸೀತೆಯ ಪಾತಿವ್ರತೆಯ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಲು ಪ್ರಾರಂಭಿಸಿದವು. ಭಗವಾನ್ ಶ್ರೀರಾಮನು ಸೀತೆಯನ್ನು ತ್ಯಜಿಸಬೇಕಾಯಿತು. ಶ್ರೀರಾಮನ ಪರಿತ್ಯಾಗದ ನಂತರ ಸೀತಾದೇವಿ ವಾಲ್ಮೀಕಿ ಮಹರ್ಷಿಯ ಆಶ್ರಮದಲ್ಲಿ ನೆಲೆಸಲು ಪ್ರಾರಂಭಿಸಿದಳು. ಸೀತಾದೇವಿ ಆ ಆಶ್ರಮದಲ್ಲೇ ಲವ ಮತ್ತು ಕುಶ ಎಂಬ 2 ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಳು. ಒಮ್ಮೆ ಲವ ಮತ್ತು ಕುಶ ಇಬ್ಬರು ಅಯೋಧ್ಯೆಯ ಅರಮನೆಯಲ್ಲಿ ಹಾಡುತ್ತಿರುವಾಗ ತಾವು ಸೀತಾದೇವಿಯ ಮಕ್ಕಳೆಂಬುದನ್ನು ಘೋಷಿಸಿದರು. ಆ ಸಭೆಯಲ್ಲಿ ನೆರೆದಿದ್ದ ರಾಮನಿಗೆ ಹಾಗೂ ಅಯೋಧ್ಯೆಯ ಜನರಿಗೆ ಅವರು ಸಾಕ್ಷಾತ್ ಶ್ರೀರಾಮನ ಮಕ್ಕಳೇ ಎಂದು ಸಂತೋಷವಾಯಿತು. ಇದನ್ನು ಕೇಳಿದ ಶ್ರೀರಾಮನ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಲು ಆರಂಭಿಸಿತು. ನಂತರ ವಾಲ್ಮೀಕಿ ಮಹರ್ಷಿಗಳು ಸೀತಾದೇವಿ ಹಾಗೂ ಲವ ಕುಶರನ್ನು ಕರೆದುಕೊಂಡು ಶ್ರೀರಾಮ ಸೀತೆಯನ್ನು ಒಂದು ಮಾಡಲು ಅಯೋಧ್ಯೆಗೆ ಬಂದರು. ಅಲ್ಲಿ ಸೀತಾದೇವಿ ಎಷ್ಟು ಪವಿತ್ರಳು ಎಂಬುದನ್ನು ವಿವರಿಸಿದಳು. ಆಗ ಶ್ರೀರಾಮ ವಾಲ್ಮೀಕಿ ಮಹರ್ಷಿಯೊಂದಿಗೆ ಸೀತೆಯು ಸ್ವತಃ ತನ್ನ ಪಾತಿವ್ರತ್ಯವನ್ನು ಸಾಬೀತುಪಡಿಸಿಕೊಂಡರೆ ಆಕೆಯನ್ನು ಮರಳಿ ಸ್ವೀಕರಿಸುವುದಾಗಿ ಹೇಳಿದರು. ಆಗ ಸೀತಾದೇವಿ ತಾನು ಶುದ್ಧಳಾಗಿದ್ದರೆ ಮತ್ತು ಶ್ರೀರಾಮನನ್ನು ಹೊರತುಪಡಿಸಿ ಬೇರೆ ಯಾವುದೇ ಪರಪುರುಷನ ಬಗ್ಗೆ ಯೋಚನೆ ಮಾಡದೇ ಇದ್ದರೆ ಈ ಕೂಡಲೇ ಮಾತೃಭೂಮಿಯಲ್ಲಿ ವಿಲೀನಗೊಳ್ಳಬೇಕೆಂದು ಹೇಳಿದರು. ಆ ಸಮಯದಲ್ಲಿ ಸೀತಾದೇವಿಯು ಭೂದೇವಿಯನ್ನು ಕುರಿತು, ಅಮ್ಮ ಭೂದೇವಿ, ನಾನು ಯಾವಾಗಲೂ ಶುದ್ಧಳಾಗಿದ್ದರೆ ನನ್ನನ್ನು ನಿನ್ನ ಮಡಿಲಿಗೆ ಸೇರಿಸಿಕೊಳ್ಳಬೇಕು ಎಂದು ಹೇಳಿದರು. ಸೀತೆಯ ಮಾತುಗಳನ್ನು ಕೇಳಿದ ಮರುಕ್ಷಣ ಭೂಮಿಯು ತಕ್ಷಣವೇ ತೆರೆದುಕೊಂಡಿತು. ಭೂದೇವಿಯು ಸೀತೆಯನ್ನು ತನ್ನೊಂದಿಗೆ ಕರೆದೊಯ್ದಳು. ಅಯೋಧ್ಯೆಯ ಅರಮನೆಯಲ್ಲಿ ಸೇರಿದ್ದ ಎಲ್ಲರೂ ಈ ವಿಚಿತ್ರ ದೃಶ್ಯವನ್ನು ನೋಡಿ ದಿಗ್ಭ್ರಮೆಗೊಂಡರು. ಸೀತಾದೇವಿ ಭೂಮಿಯೊಳಗೆ ಕಣ್ಮರೆಯಾದಾಗ ಶ್ರೀರಾಮನಿಗೆ ಅಸಹನೀಯ ನೋವುಂಟಾಯಿತು. ಆದ್ದರಿಂದ ಶ್ರೀರಾಮ ಒಂದು ಕ್ಷಣ ಇಡೀ ಭೂಮಿಯನ್ನು ನಾಶ ಮಾಡಲು ನಿರ್ಧರಿಸಿದರು. ಆದರೆ ಬ್ರಹ್ಮದೇವರು ಪ್ರತ್ಯಕ್ಷಗೊಂಡು ಅವರನ್ನು ತಡೆದು ಅವರ ದೈವಿಕ ವಿಷ್ಣು ರೂಪವನ್ನು ನೆನಪಿಸಿಕೊಳ್ಳುವಂತೆ ಮಾಡಿದರು. ಒಂದು ವೇಳೆ ಬ್ರಹ್ಮದೇವರು ಶ್ರೀರಾಮನಿಗೆ ವಿಷ್ಣುವಿನ ರೂಪದ ಬಗ್ಗೆ ಮನವರಿಕೆ ಮಾಡದೇ ಇದ್ದಿದ್ದರೆ ಶ್ರೀರಾಮ ಸಂಪೂರ್ಣ ಭೂಮಿಯನ್ನೇ ನಾಶ ಮಾಡಿಬಿಡುತ್ತಿದ್ದರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.